ನನ್ನ ಅನಿರೀಕ್ಷಿತವಾದಂಥ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ರಾಜ್ಯದಲ್ಲಿ 3 ಉಪಚುನಾವಣೆಗಳ ಪೈಕಿ ಚನ್ನಪಟ್ಟಣ ತಾಲೂಕಿನಲ್ಲಿ ರಾಮನಗರ ಜಿಲ್ಲೆಯ ಜನತೆ ಯಾವ ರೀತಿ ಹಾಸನ ಜಿಲ್ಲೆಯ ಜನತೆ ಒಬ್ಬ ಸಾಧಾರಣ ರೈತ ಕುಟುಂಬದ ಮಗನಾಗಿ ಜನಿಸಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆಯ ಜನತೆ. ನಿಮ್ಮ ಹೃದಯದಲ್ಲಿ ನಮ್ಮ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಗೌರವ ಎಷ್ಟು ಜನ್ಮ ಎತ್ತು ಬಂದರೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣವನ್ನ ಪ್ರಾಮಾಣಿಕವಾಗಿ ನಮ್ಮ ಇಡೀ ಪಕ್ಷ, ನಮ್ಮ ಇಡೀ ಕುಟುಂಬ ನಿಮ್ಮ ಜೊತೆಯಲ್ಲಿ ಸದಾಕಾಲ ಇರ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ, ರಾಮನಗರ ಜಿಲ್ಲೆಯು ಕೂಡ ನಮ್ಮ ಕುಟುಂಬಕ್ಕೆ 8 ಬಾರಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ. 3 ಬಾರಿ ಸಂಸದರಾಗಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ಆಯ್ಕೆಯನ್ನ ಮಾಡಿದ್ದಾರೆ. ಚುನಾವಣೆಗಳಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ತಮ್ಮೆಲ್ರಿಗೂ ಗೊತ್ತಿದೆ, ನಾನು ರಾಜಕಾರಣದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ರು ಕೂಡ ಚಿತ್ರರಂಗದಲ್ಲಿ ನನ್ನದಾದಂಥ ಕೆಲವೊಂದಷ್ಟು ಸವಾಲುಗಳನ್ನ ಸ್ವೀಕಾರ ಮಾಡಿ ಜಾಗ್ವಾರ್ ಮೂಲಕ ನಮ್ಮ ತಂದೆಯವರು ನನಗೆ ಚಿತ್ರರಂಗದಲ್ಲಿ ನನಗೆ ಇಡೀ ರಾಜ್ಯಕ್ಕೆ ಬಹುಶಃ ಒಂದು ಚಿತ್ರ ಇವತ್ತಿಗೂ ಕೂಡ ಹೃದಯದಲ್ಲಿ ಉಳಿದಿದೆ. ಹಾಸನ್ನ SPG ಥಿಯೇಟರ್ಗೆ ಬಂದಿದೆ, ಜ್ಞಾಪಕ ಇದೆ ನನಗೆ ಚೆನ್ನಾಗಿ. ಬಹಳ ದಿನಗಳ ಕಾಲ ಹೌಸ್ಫುಲ್ ಆಗಿ ಓಡಿತ್ತು ಸಿನಿಮಾ. ಈ ರೀತಿ ಅನೇಕ ಚಿತ್ರಗಳನ್ನ ಮಾಡಿದೆ. ತದನಂತರ ನನ್ನ ಕೆಲವೊಂದಷ್ಟು ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನ ಅರ್ತಿದ್ದೇನೆ. ಆ ಒಂದು ಕಾರಣದಿಂದ ಸಂಪೂರ್ಣವಾಗಿ ಇವತ್ತು ಸಾರ್ವಜನಿಕ ಬದುಕಕ್ಕೆ ಧುಮುಕಿದ್ದೇನೆ. ನಮ್ಮ ನಾಡಿನ ನೆಲ ಜಲ ಭಾಷೆಯ ವಿಚಾರವಾಗಿ ಸದಾಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ನೋಡಿದ್ದೀರಿ, ವಯಸ್ಸು 92 ಆದರೂ ರಾಜ್ಯಸಭೆಯಲ್ಲಿ ಸದನದ ಒಳಗಡೆ ಏಕಾಂಗಿಯಾಗಿ ಇವತ್ತು ನಮ್ಮ ನೆಲ ಜಲ ಭಾಷೆಯನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನ್ನ ಜೀವನದ ಸ್ಫೂರ್ತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನದ ಅಡಿ ಇವತ್ತು ನಮ್ಮಂತ ಯುವಕರುಗಳಿಗೆ ಅವರು ಒಂದು ಸ್ಫೂರ್ತಿಯಾಗಿ, ನಮ್ಮ ಜೀವನದ ರಾಜಕಾರಣದ ಬದುಕಿನ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಹಾಗಾಗಿ ನನ್ನ ಜವಾಬ್ದಾರಿಯನ್ನು ಅರ್ತಿದ್ದೇನೆ. ಅನಿರೀಕ್ಷಿತವಾದಂಥ ಬೆಳವಣಿಗೆ ಉಪಚುನಾವಣೆಯಲ್ಲಿ ನಿಲ್ಲಬೇಕಾಗಿ ಬಂತು. ಈ ಚುನಾವಣೆಯ ಸೋಲಿನ ಬಗ್ಗೆ ನಾನು ಹೆಚ್ಚಾಗಿ ಪರಾಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಇದು ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹುಶಃ ವಿಜಯ್ ಪ್ರಕಾಶ್ ರವರು ಗಾಯಕರು, ಖ್ಯಾತ ಗಾಯಕರು ಬರ್ತಾರೆ ಅಂತಕ್ಕಂಥದ್ದು ಕೇಳಿದ್ದೆ, ಬಂದಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ರಾಜಕಾರಣ ಮಾತಾಡಿ ನಿಮ್ ಯಾರಿಗೂ ಬೋರ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದನ್ನ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ರೈತರ ಪರವಾದಂಥ ಪಕ್ಷ, ಪ್ರಾದೇಶಿಕ ಪಕ್ಷ, ಲಕ್ಷಾಂತರ ಜನ ಕಾರ್ಯಕರ್ತರುಗಳ ದುಡಿಮೆ, ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳ ಎಲ್ಲ ತಂದೆ ತಾಯಂದ್ರ ಆಶೀರ್ವಾದ, ರೈತರ ಆಶೀರ್ವಾದ, ಯುವಕರ ಸಹಕಾರ ಈ ಪಕ್ಷ ಇಲ್ಲಿವರೆಗೂ ತಂದು ಬೆಳೆಸಿ ಹರಿಸಿ ಉಳಿಸಿದ್ದೀರಿ.